ನಮಸ್ಕಾರ ವೀಕ್ಷಕರೇ, ಈ ಒಂದು ತಮ್ನೈಲನ್ನು ನೀವು ನೋಡಿರ್ಬೋದು. ನನಗೆ ಇದನ್ನು ತುಂಬ ಜನ ಕಳಿಸಿದ್ರು. ಇದು ನಿಜನಾ, ಈ ರೀತಿಯಾದಂಥ ಜಜ್ಮೆಂಟ್ ಬಂದಿದೆಯಾ, ಆ ಜಜ್ಮೆಂಟ್ ಕಾಪಿಯನ್ನು ಕಳಿಸ್ತೀರಾ ಅಂತೇಳಿ ತುಂಬ ಕೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಯಾವುದೂ ಕೂಡ ಈ ರೀತಿಯಾದ ಜಜ್ಮೆಂಟ್ಗಳು ಬಂದಿಲ್ಲ. ಕೆಲವೊಬ್ಬರು ವ್ಯೂಸ್ಗೋಸ್ಕರ ಯಾವ್ಯಾವುದೋ ರೀತಿಯಾದ ವಿಚಿತ್ರವಾಗಿರುವಂತಹ ಒಂದು ತಮ್ನೈಲ್ಗಳನ್ನ ಹಾಕಿ ವಿಡಿಯೋಗಳನ್ನ ಮಾಡ್ತಾರೆ. ಅದು ಯಾವುದೇ ರೀತಿಯಾದ ಕಾನೂನಿನ ಮಾನ್ಯತೆಯನ್ನು ಆ ವಿಚಾರದಲ್ಲಿ ಹೊಂದಿರೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಳಿಯಂದಿರಿಗೆ ಮಹತ್ವದ ಸ್ಥಾನ ಇದೆ. ಆದರೆ ಅತ್ತೆ ಮಾವನ ಆಸ್ತಿಯಲ್ಲಿ ಅಳಿಯನಿಗೆ ಪಾಲು ಕೊಡಬೇಕು ಅಂತೇಳಿ ಯಾವುದೇ ಒಂದು ಕಾನೂನಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ನಾವು ಯಾವುದನ್ನು ನೋಡಿದ್ರೂ ಕೂಡ ಅಲ್ಲಿ ಅಳಿಯನನ್ನ ಇನ್ಹೆರಿಟೆಂಟ್ ಲೀಗಲ್ ಹೇರ್ಸ್ ಅಂತ ಹೇಳಿ ಕರೆಯೋದಿಲ್ಲ. ಅವರನ್ನ ಲೀಗಲ್ ಹೇರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ತುಂಬ ಜಜ್ಮೆಂಟ್ಗಳು ಬಂದಿದೆ. ಅಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲೂ ಕೂಡ ಒಂದು ಪ್ರಕರಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಜಜ್ಮೆಂಟ್ ಬಂದಿದೆ. ಕೇರಳದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೇರಳ ಹೈಕೋರ್ಟ್ ಕೂಡ ಒಂದು 2021ರಲ್ಲಿ ಒಂದು ಜಜ್ಮೆಂಟನ್ನು ನೀಡಿದೆ. ರಾಜಸ್ಥಾನ ಹೈಕೋರ್ಟ್ 2025 ಕೂಡ ಸ್ಪಷ್ಟವಾಗಿ ತಿಳಿಸಿದೆ, ಅಳಿಯನನ್ನ ಲೀಗಲ್ ಹೇರ್ ಆಗಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಂದರೆ ಒಂದು ಅಳಿಯ ಆಗಿರೋ ಅಂಥವ್ರು ಯಾವುದೇ ರೀತಿಯಲ್ಲೂ ಕೂಡ ನೇರವಾಗಿ ಲೀಗಲ್ ಹೇರ್ ಆಗಿ ಅಥವಾ ಆ ಒಂದು ಉತ್ತರಾಧಿಕಾರಿಯಾಗಿ ಬರೋದಿಲ್ಲ ಅತ್ತೆ ಮಾವನ ಆಸ್ತಿಗೆ. ಅವರು ಆ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ವರ್ಷಾನುಗಟ್ಟಲೆ ಮದುವೆ ಆಗಿ ಬಂದಾಗಿನಿಂದ ಕೂಡ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಅವರನ್ನು ಲೀಗಲ್ ಹೇರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿರೋದು ನಿಜ. 2005ರ ತಿದ್ದುಪಡಿಯ ನಂತರ ಹೆಣ್ಣು ಮಕ್ಕಳು ಕೂಡ ಸಮಾನವಾದ ಹಕ್ಕುದಾರರಾಗಿರ್ತಾರೆ. ಆತ ತನ್ನ ಹೆಂಡತಿಯ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಿರ್ತಾನೆ ಹೊರತು ಹೆಂಡತಿಯ ತವರು ಮನೆಯ ಆಸ್ತಿಗೆ ಆತನಿಗೆ ಯಾವುದೇ ರೀತಿಯಾದ ಸಂಬಂಧ ಇರುವಂಥದ್ದಲ್ಲ. ಹೆಂಡತಿಯ ಆಸ್ತಿಯ ಮೇಲೆ ಮಾತ್ರ, ಅಂದರೆ ಹೆಂಡತಿಯ ಹೆಸರಿನಲ್ಲಿ ಆಸ್ತಿ ಇದ್ದಂಥ ಸಂದರ್ಭದಲ್ಲಿ ಆಕೆ ಇಲ್ಲವಾದಾಗ ಆತ ಅದರಲ್ಲಿ ಪಾಲನ ಪಡೆಯೋದಕ್ಕೆ ಸಾಧ್ಯ ಇರುತ್ತೆ ಹೊರತು ಆ ಹೆಂಡತಿಯ ತವರು ಮನೆ ಆಸ್ತಿಯಲ್ಲಿ ಭಾಗವನ್ನು ಕೇಳಲಿಕ್ಕೆ ಗಂಡನಿಗೆ ಹಕ್ಕಿರುವಂಥದ್ದಲ್ಲ. ಆತ ಅತ್ತೆ ಮಾವನ ಮನೆಯಲ್ಲಿ ವಾಸ ಮಾಡ್ತಿದ್ರು ಕೂಡ ಈ ಒಂದು ಹಕ್ಕು ಬರೋದಿಲ್ಲ. ಅಷ್ಟೇ ಅಲ್ಲ, ಒಂದು ಅತ್ತೆ ಮಾವನ ಮನೆಯಲ್ಲಿ ಇದ್ದಾಗ ಆ ಒಂದು ಮನೆಗೆ ಆತ ಹಣವನ್ನು ಕೊಟ್ಟಿರ್ತಾನೆ, ಅಥವಾ ಒಂದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಒಂದು ಮನೆಗಳನ್ನ ಕಟ್ಟೋದಕ್ಕೆ ಅಥವಾ ಆಸ್ತಿ ಖರೀದಿ ಸಂದರ್ಭದಲ್ಲಿ ಹಣವನ್ನು ಕೊಟ್ಟಿದ್ರು ಕೂಡ ಆತ ಲೀಗಲ್ ಹೇರ್ ಅಂತ ಹೇಳಿ, ಅಂದರೆ ವಾರಸುದಾರ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ. ಆತ ಕೊಟ್ಟಿರೋಂಥ ಹಣಕ್ಕೆ ಕ್ಲೈಮನ್ನು ಮಾಡ್ಕೋಬೋದಾಗಿರುತ್ತೆ ಹೊರತು ಆ ಆಸ್ತಿಗೆ ತಾನೇ ಸಂಪೂರ್ಣ ಹಕ್ಕುದಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಒಂದು ಅತ್ತೆ ಮಾವನ ಸ್ವಯಾರ್ಜಿತ ಆಗಿರ್ಬೋದು, ಪಿತ್ರಾರ್ಜಿತ ಆಗಿರ್ಬೋದು, ಯಾವುದೇ ಆಸ್ತಿಯಲ್ಲೂ ಕೂಡ ಕಾನೂನುಬದ್ಧಾಗಿ ಯಾವುದೇ ಒಂದು ಹಕ್ಕು ಕೂಡ ಅಳಿಯನಿಗೆ ಇರೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆತ ಹಕ್ಕನ್ನು ಪಡ್ಕೋಬೋದು. ಯಾವಾಗ ಅಂದರೆ ಅತ್ತೆ ಅಥವಾ ಮಾವ ಯಾರಾದರೂ ಕೂಡ ವಿಲ್ಲನ್ನು ಮಾಡಿದಾಗ ಗಿಫ್ಟೀಡ್ಗಳನ್ನ ಮಾಡಿರೋಂಥ ಸಂದರ್ಭದಲ್ಲಿ ಆತ ಆಸ್ತಿಯ ನೇರವಾದ ಮಾಲೀಕನಾಗ್ತಾನೆ ಈ ವಿಲ್ ಅಥವಾ ಗಿಫ್ಟೀಡ್ನ ಆಧಾರದಲ್ಲಿ. ಕೆಲವೊಂದು ಅಗ್ರಿಮೆಂಟ್ಗಳನ್ನ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ರೈಟ್ಸನ್ನು ಅತ್ತೆ ಮಾವ ತಮ್ಮ ಸ್ವಯಾರ್ಜಿತ ಆಸ್ತಿನಲ್ಲಿ ತಮ್ಮ ಪಾಲಿನ ಆಸ್ತಿಯನ್ನು ಕೊಡ್ಬೋದು. ಅಂಥ ಸಂದರ್ಭದಲ್ಲೂ ಕೂಡ ಅಳಿಯಂದ್ರಿಗೆ ಈ ರೀತಿಯಾದ ಹಕ್ಕು ಲಭಿಸುತ್ತೆ ಹೊರತು ಕಾನೂನುಬದ್ಧವಾಗಿ ಆತ ಯಾವುದೇ ರೀತಿಯಲ್ಲಿ ಉತ್ತರಾಧಿಕಾರತ್ವವನ್ನು ಪಡೆದುಕೊಳ್ಳೋದಿಲ್ಲ. ಇದೆಲ್ಲ ಒಂದು ಫೇಕ್ ನ್ಯೂಸ್ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ.